ಸುನಿ ಅವ್ರಿಗೆ ಯಾರೋ ಏನು ಹೇಳಿದ್ರಂತೆ. ಏನಂತ? ಅವ್ರ ಪೂರಾ ಫ್ಯಾಮಿಲಿಲೇ ಈ ರೀತಿ ಇದಾರೆ. ಅವ್ರ ಡ್ಯಾಡಿನೂ ಆಗಿದ್ದ, ಅವನು ಆಗಿದ್ದ, ಸರಿ ಇಲ್ಲ, ಅವನು ಕುಡುಕ, ಹಾಗೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಏನೋ ಹೇಳಿದ್ರಂತೆ. ಅದಕ್ಕೆ ಹೇಳೋಣ ಬಿಟ್ಟು. ಹೌದಾ? ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಮಹೇಶ್ ಅಂತ ಹೇಳಿ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮರಳಿ ಮನೆಗೆ ಹೋಗ್ಬೇಕಾದ್ರೆ ಒಂದು ವಿಚಿತ್ರ ಅನ್ಬಾರ್ದು, ಅದ್ಭುತವಾದ ಒಂದು ಘಟನೆ ನೋಡಿದೆ ಸ್ನೇಹಿತರೆ. ನೋಡ್ತಾ ಇದ್ದಂಗೆ ನನಗೆ ಒಂಥರ ಆಶ್ಚರ್ಯ ಆಯಿತು. ಏನು ಅಂತ ನಾನು ನಿಮಗೆ ಹೇಳೋಕ್ಕಾಗಲ್ಲ, ಹೇಳೋ ಅಂಥ ವಿಚಾರನೂ ಅಲ್ಲ, ಹೇಳಬೇಕು ಅಂತಲೂ ನಾನಿಲ್ಲ, ನಿಮಗೆ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಒಂದ್ಕಿತ ಹಂಗೆ ನಾನು ಹಿಂದೆ ಬನ್ನಿ, ನೀವೇ ನೋಡಿ. ಏನೇನೋ ಸುನಿ ಸುನಿ ಸುನಿಲ್ 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 ಏನ್ ಕರೆದ್ರೆ ಎದ್ದೊಳ್ತಾನೆ? ಇವನ ಹೆಸರು ಸುನಿಲ್ ಗೊತ್ತು, ಆದ್ರೆ ಯಾಕೆ ಎದ್ದೊಳ್ತಾ ಇಲ್ಲ ಇವನು? ಸ್ವಾಭಿಮಾನಿ ಸುನಿಲ್, ಅಯ್ಯೋ ನೀವೇನ ಇಲ್ಲಿ? ಸುನಿಲ್ ನೋಡಿದ್ರ ಸ್ನೇಹಿತರೆ, ಇವನು ಸ್ವಾಭಿಮಾನಿ ಸುನಿಲ್. ಇವನು ಯಾರ ಹತ್ರನೂ ದುಡ್ಡು ಪಡೆಯಲ್ಲ. ಯಾರನ್ನ ಇವಾಗ ಇವನು ಈ ಸೈಕಲ್ಲು ಇವನು ಇರೋದು ನೋಡಿದ್ರೆ ಎಲ್ಲಾರು ದಾನ ಮಾಡಕ್ ಹೋಗ್ತಾರೆ, ಆದ್ರೆ ತಗೊಳಲ್ಲ ಇವನು. ನಮ್ಮ ಸುನಿಲ್, ನಮ್ಮ ದೊಡ್ಡಬಳ್ಳಾಪುರ ಸುನಿಲ್, ನಮ್ಮ ಸ್ವಾಭಿಮಾನಿ ಸುನಿಲ್. ಸ್ನೇಹಿತರೆ, ಹಂಗೆ ಒಂದು ವಿಚಾರ, ಹಿಂಗೆ ಇವನ ಸೈಕಲ್ ಹಿಂದ್ಗಡೆ ಏನೋ ಒಂದು ಹಾಕೋನೆ. ಬಪ್ಪ ಇಲ್ಲಿ, ಈ ಕಡೆ ಹಂಗೆ ಬಪ್ಪ ಇಲ್ಲಿ ತೋರ್ಸು. ಪ್ರೀತಿಯನ್ನು ಸಾಲ ಪಡೆದ ಮೇಲೆ ಕಣ್ಣೀರು ಬಡ್ಡಿ ಕಟ್ಟಲೇಬೇಕು ಅಂತ ಹಾಕ್ಸೋನೆ. ಆದ್ರೆ ಹಾಕ್ಸೋದೇನೋ ಓಕೆ, ಇವನ್ ಹಾಕ್ಸೋನೆ, ಅದು ಹುಡುಗರ್ಗೆ ಹೇಳದ್ನು ಹುಡುಗಿರ್ಗೆ ಹೇಳದ್ನು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರೆ ಇವನಂತೂ ಲವಲ್ ಬಿದ್ದವನೆ. ಲವಲ್ ಬಿದ್ದಿದ್ಯಾ ಸುನಿಲ್ ನೀನು? ಇಲ್ಲ. ನಿಜ ಹೇಳು. ಮತ್ತೆ ನೀನ್ ಯಾಕೆ ಎಲ್ಲ ಸ್ಟೇಟಸ್ಗೆಲ್ಲ ಲವ್ ಸಾಂಗ್ಗಳು ಹಾಕ್ತೀಯ, ಫೀಲಿಂಗ್ ಸಾಂಗ್ಗಳು ಹಾಕ್ತೀಯ? ಅಲ್ಲಿ ಮಕ ಎತ್ತಪ್ಪ ಸುನಿಲ್. ಮಾತು ಮತ್ತೆ ತೆಗೆದ್ರೆ ನೀನ್ ಲವ್ ಮಾಡಿದ್ಯಾ? ಎಲ್ಲ ಆಗೋಗಿತ್ತು. ಆಯ್ತು, ಹೆಸರೇನು? ಹೆಸರು ಪ್ರೀತಿ ಅಂತ. ಪ್ರೀತಿ ಅಂತ. ಯಾವ ಊರಪ್ಪ? ನಮ್ಮೂರ್ ಪಕ್ಕದಲ್ಲಿ. ಅದೇ ನಿಮ್ಮೂರ್ ಯಾವ್ದಪ್ಪ? ಗುಲ್ಬರ್ಗ. ಆ ಹುಡ್ಗಿನೂ ನೀನು ಲವ್ ಮಾಡ್ತಿದ್ಲಾ? ಮಾಡ್ತಿದ್ಲು, ಸುಮಾರು 1 ವರ್ಷದಿಂದ ಮಾಡ್ತಿದ್ಲಾ? ಆಮೇಲೆ ಬಿಟ್ಬಿಟ್ವಿ. ಹೌದಾ? ಯಾಕೆ ಬಿಟ್ಬಿಟ್ಲು? ಮನೆ ಪ್ರಾಬ್ಲಮ್ ಇಂದ ಬಿಟ್ಬಿಟ್ಲು. ನೋಡಿ ಸ್ನೇಹಿತರೆ, ನಮ್ಮ ಸ್ವಾಭಿಮಾನಿ ಸುನಿಲ್ಗೂ ಪ್ರೀತಿ ಆಗಿದೆ, ಆದ್ರೆ ಅವನು ಪ್ರೀತಿ ಎಲ್ಲೂ ಹೇಳ್ಕೊಳಲ್ಲ, ಅವನ ಸ್ಟೇಟಸ್ ಗಳಲ್ಲಿ ಮಾತ್ರ ಹೇಳ್ಕೊಂತಿದ್ದ. ಅವಳು ಬಿಟ್ಟಿದ್ದು ಏನಕ್ಕಂತಂದ್ರೆ, ಮೊದ್ಲು ನಾನ್ ಚೆನ್ನಾಗಿದ್ದೆ ಅಂತ ಅವ್ಳು ನೋಡುತ್ತಿದ್ರು. ಆಮೇಲೆ ಫುಲ್ಲು ನಾನು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು, ನೀನ್ ಈ ರೀತಿ ಇದ್ಯಾ, ನಿನ್ನ ಯಾರು ಮಾಡ್ತಾರೆ ಅಂತ ಹೆಲ್ಪ್ ಮಾಡ್ಬೇಕು. ಸ್ನೇಹಿತರೆ ನೋಡಿದ್ರಲ್ಲ, ಆದ್ರೆ ಇವನ ಪ್ರೀತಿಗೆ ಅವರು ಬೇರೆ ಏನಕ್ಕೋ ಬೆಲೆ ಕಟ್ಟಿದ್ರು, ಆದ್ರೆ ಇವನು ಮಾಡಿರೋ ಸ್ವಚ್ಛವಾದ ಪ್ರೀತಿಗೆ ಅವರು ಬೆಲೆ ಕಟ್ಟಕ್ಕಾಗಿಲ್ಲ. ಪ್ರೀತಿ ಅಂತ ಹುಡುಗಿ ನೋಡ್ರಿ, ಹೇಳ್ತಾ ಇದ್ದೀನಿ, ಈ ಹುಡುಗನ್ನ ಸರಿಯಾಗಿ ನೋಡಿರ್ಲಿಲ್ಲಂತೆ. ನೋಡಿದ ಮೇಲೆ ಪ್ರೀತಿ ಬೇಡ, ನೀನ್ ಹಿಂಗಿದ್ದೀಯಾ ಅಂತ ಇವನಿಗೆ ಅವಮಾನ ಮಾಡಿ ಬಿಟ್ಟೋಗಿದ್ದಾಳೆ. ಹತ್ರ ಬಾ ಒಂದ್ ನಿಮಿಷ. ಹೇಳಿ ಸುನಿಲ್, ಆಮೇಲೆ ಏನಾಯ್ತು ನಿಮ್ದು ಲವ್ ಸ್ಟೋರಿ? ಅದೇ 1 ಲಕ್ಷ ಈಗಿತ್ತು. ಮನೆ ಪ್ರಾಬ್ಲಮ್ ಅಂತಂದ್ರೆ ಎಷ್ಟೇ ಅಲ್ಲ ಆಯ್ತು, ತಿರ್ಗಿ ಕಾಲ್ ಮಾಡಿ ಏನಂತ ಹೇಳಿದ್ಲು ನಿನಗೆ? ಎಷ್ಟೋ ಸಾರಿ ಕಾಲ್ ಮಾಡಿದಾಗ ನೀನ್ ಕಾಲೇ ಮಾಡೋಕ್ ಬೇಡ, ನೀನ್ ನೀರಿರ್ತೀಯ, ನಿನ್ ಜೊತೆ ಮಾತಾಡಕ್ಕೆ ನನಗೆ ಇಷ್ಟೊತ್ತಾಗುತ್ತೆ. ಅಯ್ಯೋ ದೇವರೇ, ನೀನು ಇದ್ದರೆ ಮುಂದೆ ಫೋನ್ ಮಾಡಬೇಡ, ಏನು ಮಾಡಬೇಡ. ಅಂದ್ರೆ ನಾನ್ ಮಾತಾಡಿದ್ರೆ ನನಗೆ ಇರಿಟೇಟ್ ಆಗ್ತೈತೆ, ನೀನು ಈ ರೀತಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ನಾನು 1 ವರ್ಷದಿಂದ ನೀನು ಲವ್ ಮಾಡಿ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳದ್ಲಾ? ಹೌದು, ನೀನು ಹೇಳ್ಬೋದಾಗಿತ್ತವಲ್ಲ ಅವಾಗ ಸ್ಟಾರ್ಟಿಂಗ್. ಏನೇ ಹೇಳಿದೆ ಸ್ಟಾರ್ಟಿಂಗ್ ನೀನ್ ಹೇಳಿದ್ದ? ಗೊತ್ತಿತ್ತು, ಬಟ್ ಆ ರೀತಿ ಅವ್ರಿಗೆ ಯಾರೋ ಏನು ಹೇಳಿದ್ರಂತೆ. ಏನಂತ? ಅವ್ರ ಪೂರಾ ಫ್ಯಾಮಿಲಿಲೇ ಈ ರೀತಿ ಇದಾರೆ. ಅವ್ರ ಡ್ಯಾಡಿನೂ ಆಗಿದ್ದ, ಅವನು ಆಗಿದ್ದ, ಸರಿ ಇಲ್ಲ, ಅವನು ಕುಡುಕ, ಹಾಗೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಏನೋ ಹೇಳಿದ್ರಂತೆ. ಅದಕ್ಕೆ ಹೇಳೋಣ ಬಿಟ್ಟು. ಹೌದಾ? ಅವಳಂದ್ರೆ ನಂಗೆ ತುಂಬಾ ಇಷ್ಟನಾ? ಇದೆಲ್ಲ ಹಳೆ ಕಾಚಣ, ಸುಮ್ನೆ ಅದೆಲ್ಲ. ಅವಳಂದ್ರೆ ತುಂಬಾ ಇಷ್ಟನಾ? ಇಷ್ಟನ ಅಂದ್ರೆ ಏನ್ ಬರ್ತಾಳ? ಹೇಳು, ಇಷ್ಟನಾ ಅವಳು? ಇಷ್ಟನೇ, ಬಟ್ ಬರಲ್ಲ ಸುಮ್ನೆ ಏನಕ್ಕದೆಲ್ಲ. ಅಲ್ಲ, ಅವಳಂದ್ರೆ ಇಷ್ಟನಾ? ಪ್ರೀತಿ ಅಂದ್ರೆ ಇಷ್ಟ ನಿನಗೆ, ಆದ್ರೆ ಅವಳು ಬರಲ್ಲ. ಆದ್ರೂ ನೀನ್ ಮನ್ಸಲ್ಲಿ ಇಟ್ಕೊಂಡಿರ್ತೀಯ. ಬೇರೆ ಹುಡುಗಿನ ಮದ್ವೆ ಆತೀಯ ನೀನು. ನೋಡ್ತಾವ್ರ
ಇಲ್ಲ ಅಣ್ಣ ಇನ್ನು ಸ್ವಲ್ಪ ಬೇರೆ ನಮ್ಮ ತಮ್ಮನ ಲೈಫ್ ಸೆಟ್ ಮಾಡ್ಬಿಟ್ಟು ನಾನು ಸೆಟ್ಲ್ ಆಗ್ಬಿಟ್ಟು ಆಮೇಲೆ ಮುಂದಕ್ಕೆ ನೋಡು ಹಣೆ ಬಾರ ಇದ್ರೆ ಮಾಡ್ಕೊಂಡು ಇಲ್ಲಾದ್ರೆ ಹಾಗೆ ಇದ್ಬಿಟ್ರೆ ಚೆನ್ನಾಗಿ. ಹಾಗೆ ಪ್ರೀತಿ ನೆನಪಲ್ಲೇ ಇರ್ತೀಯ. ಇವಾಗ ನೀನ್ ಫೇಮಸ್ ಆದ್ಮೇಲೆ ಪ್ರೀತಿ ನೋಡಿರ್ತಾಳೆ ನಿನ್ನ ಅಲ್ವಾ? ನೀನ್ ಏನೋ ಫೋನ್ಗಿನು ಇಲ್ಲ ನೀನ್ ಸ್ಟೇಟಸ್ ಹಾಕಿದಾಗ ನಂಬರ್ ಇದೆಯಾ ಪ್ರೀತಿದು? ಇದೇನ ನಾನೇ ಅವಳು ಬ್ಲಾಕ್ ಲಿಸ್ಟ್ ಹಾಕಿದ್ಲು, ನಾನು ಹಾಕ್ಬಿಟ್ಟು ಡಿಲೀಟ್ ಮಾಡಿ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಲ ನಿನ್ನ? ನೀನೇನು ನೋಡು, ನಿನ್ನನ್ನು ಪ್ರೀತಿಸೋರು ಇರ್ತಾರೆ ಲೈಫಲ್ಲಿ, ಯಾರೋ ಒಬ್ರು ಬರ್ತಾರೆ, ಅರ್ಥ ಆಯ್ತಾ? ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊತಾರೆ, ನಿನ್ನ ಹೃದಯನ ಅವ್ರು ಅರ್ಥ ಮಾಡ್ಕೊಂಡು ನಿನಗೂ ಯಾವುದೋ ಒಂದು ರೂಪದಲ್ಲಿ ಬಂದು ನಿನ್ನೂ ಪ್ರೀತಿ ಮಾಡಿ ನಿನ್ನೂ ಮದುವೆ ಆಗ್ತಾರೆ. ನೀನು ಬೇಜಾರು ಮಾಡ್ಕೊಂಬೇಡ, ಪ್ರೀತಿ ಹೋದ್ರೆ ಹೋಗ್ಲಿ. ಇದು ಉಪೇಂದ್ರ ನೋಡಿದ್ಯಾ? ನೋಡಿದ್ರೆ ಉಪೇಂದ್ರದ ಯಾವ್ದಾನ ಒಂದು ಡೈಲಾಗ್ ಹೊಡಿತೀಯಾ? ಅವ್ರದ ಅಷ್ಟೊಂದು ಬರಲ್ಲ ಸ್ವಲ್ಪ ಹೌದಾ? ಯಾವ್ದೋ ಒಂದು ಚಿಕ್ಕ ಡೈಲಾಗ್ ಹೊಡಿ. ಒಂದು ಡೈಲಾಗ್ ಹೊಡಿತಾ ಇದ್ದಾರೆ. ಎಲ್ಲಿ ಸುನೀಲ್? ನೀನ್ ಬಿಟ್ಟೋದೆ ಅಂತ ನೀನ್ ಬೇಜಾರಾಗಿಲ್ಲ, ಇನ್ನೂ ಟ್ರೆಂಡಿಂಗ್ ಅಲ್ಲಿದೆ ನನ್ನ ಬಜಾರ್, ನೋಡಿ ತಿಳ್ಕೊ ನನ್ನ ಬಗ್ಗೆ ಏನಂತ.